Good morning, everybody. Methods and Techniques of Social Research, Program BA, Subject Sociology, Semester 6th, Session 26. Topic Meaning and Definitions of Hypothesis. Created by Dr. Nagendrappa E. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈ ತರಗತಿಯಲ್ಲಿ ನಾವು ಪ್ರಾಕಲ್ಪನೆ ಅಂದ್ರೇನು, ಪ್ರಾಕಲ್ಪನೆಯ ಅರ್ಥ ಮತ್ತು ವ್ಯಾಖ್ಯಾನಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಪ್ರಾಕಲ್ಪನೆಯ ಅರ್ಥ ಏನು ಅಂತಕ್ಕಂಥದ್ದು. ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಹೈಪೋಥಿಸಿಸ್. ವಾಟ್ ಈಸ್ ಹೈಪೋಥಿಸಿಸ್? ಹೈಪೋಥಿಸಿಸ್ ಈಸ್ ಆ್ಯನ್ ಅಸಂಪ್ಷನ್ ದಟ್ ಈಸ್ ಮೇಡ್ ಆನ್ ದ ಬೇಸಿಸ್ ಆಫ್ ಸಮ್ ಎವಿಡೆನ್ಸ್. ಅಂದರೆ ಇದು ಪ್ರಾಕಲ್ಪನೆ ಅಂತಕ್ಕಂಥದ್ದು ಅಂದರೆ ಏನಪ್ಪ ಅಂದರೆ ಊಹೆ ಅಂತ ಕರಿತೀವಿ. ಪ್ರಾಕಲ್ಪನೆಯನ್ನು ಊಹೆ, ಹೇಳಿಕೆ, ತಾತ್ಕಾಲಿಕ ಹೇಳಿಕೆ, ಇಟ್ ಇಸ್ ಎ ಟೆಂಟೇಟಿವ್ ಅಸಂಪ್ಷನ್ ಅಂತಲೂ ಕೂಡ ನಾವಿಲ್ಲಿ ಹೇಳ್ತೀವಿ. ಅಂದರೆ ಕೆಲವು ಪುರಾವೆಗಳ ಆಧಾರದ ಮೇಲೆ ಮಾಡಲ್ಪಟ್ಟ ಒಂದು ಹೇಳಿಕೆಯಾಗಿದೆ, ಒಂದು ತಾತ್ಕಾಲಿಕ ಹೇಳಿಕೆಯಾಗಿದೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ದಿಸ್ ಈಸ್ ದ ಇನಿಷಿಯಲ್ ಪಾಯಿಂಟ್ ಆಫ್ ಎನಿ ಇನ್ವೆಸ್ಟಿಗೇಷನ್ ದಟ್ ಟ್ರಾನ್ಸ್ಲೇಟ್ಸ್ ದ ರಿಸರ್ಚ್ ಕ್ವಶನ್ಸ್ ಇಂಟು ಎ ಪ್ರಿಡಿಕ್ಷನ್. ಅಂದರೆ ಸಂಶೋಧನಾ ಪ್ರಶ್ನೆಗಳನ್ನು, ಸಂಶೋಧನಾ ಅಂದರೆ ಒಬ್ಬ ಸಂಶೋಧಕ ತನ್ನ ಸಂಶೋಧನಾ ವಿಷಯದ ಬಗ್ಗೆ ಪ್ರಶ್ನೆಗಳನ್ನು ಪ್ರಾರಂಭದ ಹಂತದಲ್ಲಿ ಭಾಷಾಂತರಿಸುವ ಯಾವುದೇ ಒಂದು ಆರಂಭಿಕ ಒಂದು ಪ್ರಯತ್ನ ಅಥವಾ ಹಂತ ಅಂತ ಕೂಡ ಹೇಳ್ಬೋದು ಅಂತಕ್ಕಂಥದ್ದು. ಅಂದರೆ ಒಬ್ಬ ಸಂಶೋಧಕ ತನ್ನ ಸಂಶೋಧನೆಯಲ್ಲಿ ತನಗೆ ಏನು ಉದ್ಭವಿಸ್ತಕ್ಕಂತಹ ಪ್ರಶ್ನೆಗಳಿರ್ತವೆ, ಸಹಜ ಪ್ರಶ್ನೆಗಳಿರ್ತವೆ, ಅಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳುವ ಒಂದು ಪ್ರಾರಂಭಿಕ ಯತ್ನ ಅಥವಾ ಹಂತ, ಮೊದಲನೆಯ ಹಂತ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಯಾಕಂದರೆ ಮೊದಲಿಗೆ ಸಂಶೋಧಕ ವಿಷಯವನ್ನು ಆಯ್ಕೆ ಮಾಡಿಕೊಂಡ ನಂತರ ಅವನಿಗೆ ಆ ವಿಷಯದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಬೇಕಾದ್ರೆ ಆ ಮಾಹಿತಿಯನ್ನು ಸಂಗ್ರಹಿಸಬೇಕಾದಂಥ ಸಂದರ್ಭದಲ್ಲಿ ಅವನು ಕೆಲವೊಂದು ಊಹೆಗಳನ್ನು ಮಾಡ್ಕೊಳ್ಬೇಕಾಗಿರುತ್ತೆ, ಪ್ರಾಕಲ್ಪನೆಗಳನ್ನು ರಚಿಸ್ಕೊಳ್ಬೇಕಾಗಿರುತ್ತೆ. ಅಂತಹ ಊಹೆಗಳೇ ಪ್ರಾಕಲ್ಪನೆಗಳು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಇದು ಅಸ್ಥಿರತೆ ಇರ್ಬೋದು, ಜನಸಂಖ್ಯೆ ಇರ್ಬೋದು, ಅಥವಾ ಅಸ್ಥಿರಗಳ ನಡುವಿನ ಸಂಬಂಧದಂತಹ ಅಂಶಗಳನ್ನು ಒಳಗೊಂಡಿರುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಇಟ್ ಇನ್ಕ್ಲೂಡ್ಸ್ ಕಾಂಪೊನೆಂಟ್ಸ್ ಲೈಕ್ ವೇರಿಯಬಲ್ಸ್, ಪಾಪ್ಯುಲೇಷನ್ಸ್ ಆ್ಯಂಡ್ ರಿಲೇಷನ್ಸ್ ಬಿಟ್ವೀನ್ ದಿ ವೇರಿಯಬಲ್ಸ್. ಅಂದರೆ ಎರಡು ವ್ಯತ್ಯಯಗಳು, ಇಲ್ಲಿ ವೇರಿಯಬಲ್ಸ್ ಅಂದರೆ ವ್ಯತ್ಯಯಗಳು ಅಂತ ಕರಿತೀವಿ. ಎರಡು ವ್ಯತ್ಯಯಗಳು ಅಂತಕ್ಕಂಥವು, ಎರಡು ವ್ಯತ್ಯಯಗಳ ನಡುವೆ ಯಾವ ರೀತಿಯಾದಂಥ ಸಂಬಂಧ ಇದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಕ್ಕಂಥದ್ದು. ಅಂದರೆ ಬಡತನಕ್ಕೂ ನಿರುದ್ಯೋಗಕ್ಕೂ ಭಿಕ್ಷಾಟನೆಗೂ ಅಪರಾಧಕ್ಕೂ ಯಾವುದಾದ್ರೂ ಕಾರಣಗಳಿದೆಯಾ ಅಂತಕ್ಕಂಥ ಟೂ ವೇರಿಯಬಲ್ಸ್ ವ್ಯತ್ಯಯಗಳು ಅಂತಕ್ಕಂಥವು ಇದ್ದಾವೆ. ಆ ವ್ಯತ್ಯಯಗಳ ನಡುವೆ ಯಾವ ರೀತಿಯಾದಂತಹ ಸಂಬಂಧಗಳಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಕ್ಕಂಥದ್ದು. A research hypothesis is hypothesis that is used to test the relationship between the two or more variables ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಸಂಶೋಧಕ ಅಂತಕ್ಕಂಥವ್ನು ಏನಿದ್ದಾನೆ, ಆ ಸಂಶೋಧಕ ತನ್ನ ಸಂಶೋಧನಾ ಕಲ್ಪನೆ ಎರಡು ಅಥವಾ ಹೆಚ್ಚಿನ ವ್ಯತ್ಯಯಗಳ ನಡುವಿನ ಸಂಬಂಧವನ್ನು ಪರೀಕ್ಷಿಸಲು ಬಳಸುವ ಒಂದು ಊಹೆಯಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳ್ಬೋದು. ಇಲ್ಲಿ ಒಬ್ಬ ಸಂಶೋಧಕ ತನ್ನ ಸಂಶೋಧನಾ ವಿಷಯಕ್ಕೆ ಸಂಬಂಧಿಸಿದ ಎರಡು ವ್ಯತ್ಯಯಗಳು, ವೇರಿಯಬಲ್ಸ್ ಅಂದರೆ ವ್ಯತ್ಯಯಗಳು ಅಂತ ಹೇಳಿ ನಾವು ಕರಿತೀವಿ, ಎರಡು ವ್ಯತ್ಯಯಗಳ ನಡುವಿನ ಒಂದು ಸಂಬಂಧಗಳನ್ನು ಅಥವಾ ವ್ಯತ್ಯಾಸಗಳನ್ನು ಅಥವಾ ಹೊಂದಾಣಿಕೆಗಳನ್ನು ತಿಳಿದುಕೊಳ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಈ ಪ್ರಾಕಲ್ಪನೆಗಳನ್ನು ಬಳಸ್ತಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಎ ರಿಸರ್ಚ್ ಹೈಪೋಥಿಸಿಸ್ ಈಸ್ ಎ ಹೈಪೋಥಿಸಿಸ್ ದಟ್ ಈಸ್ ಯೂಸ್ಡ್ ಟು ಟೆಸ್ಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಆರ್ ಮೋರ್ ವೇರಿಯಬಲ್ಸ್ ಅಂತಕ್ಕಂಥದ್ದು. ವೆನ್ ರಿಸರ್ಚರ್ ಅಬ್ಸರ್ವ್ಸ್ ನೋನ್ ಫ್ಯಾಕ್ಟ್ಸ್ ಆ್ಯಂಡ್ ಟೇಕ್ಸ್ ಅಪ್ ಎ ಪ್ರಾಬ್ಲಮ್ ಫಾರ್ ಅನಾಲಿಸಿಸ್ he first has to start somewhere and this point of starting is hypothesis ಅಂತಕ್ಕಂಥ. ಅಂದರೆ ಸಂಶೋಧಕ ಅಂತಕ್ಕಂಥವ್ನು ಏನು ಮಾಡ್ತಾನಪ್ಪ ಅಂದರೆ ತನ್ನ ಸಂಶೋಧನಾ ವಿಷಯದ ಬಗ್ಗೆ ಈಗಾಗಲೇ ತಿಳಿದಿರುವ ಸಂಗತಿಗಳನ್ನು ಗಮನಿಸಿದಾಗ ಮತ್ತು ಅವನು ವಿಶ್ಲೇಷಣೆಗಾಗಿ ಸಮಸ್ಯೆಯನ್ನು ತೆಗೆದುಕೊಂಡಾಗ ಅವನು ಮೊದಲು ಎಲ್ಲಿ ಪ್ರಾರಂಭಿಸಬೇಕು ಮತ್ತು ಯಾವ ರೀತಿ ಪ್ರಾರಂಭಿಸಬೇಕು ಅಂತಕ್ಕಂಥ ಒಂದು ಹಂತವೇ ಪ್ರಾಕಲ್ಪನೆಯ ಹಂತವಾಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಎ ರಿಸರ್ಚರ್ ಅಬ್ಸರ್ವ್ಸ್ ನೋನ್ ಫ್ಯಾಕ್ಟ್ಸ್ ಆ್ಯಂಡ್ ಟೇಕ್ಸ್ ಅಪ್ ಎ ಪ್ರಾಬ್ಲಮ್ ಫಾರ್ ಅನಾಲಿಸಿಸ್ ಅಂದರೆ ವಿಶ್ಲೇಷಣೆ ಅಂತಕ್ಕಂಥದ್ದು ಏನು ಮಾಡಬೇಕಾಗಿರುತ್ತೆ, ಆ ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥ
ಒಂದು ಪ್ರಥಮ ಹಂತವಾಗಿರುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಈ ಫಸ್ಟ್ ಹ್ಯಾಸ್ ಟು ಸ್ಟಾರ್ಟ್ ಸಮ್ವೇರ್ ಆ್ಯಂಡ್ ಈಸ್ ಪಾಯಿಂಟ್ ಆಫ್ ಸ್ಟಾರ್ಟಿಂಗ್ ಈಸ್ ಹೈಪೋಥಿಸಿಸ್. ಅಂದರೆ ಸಂಶೋಧಕ ತನ್ನ ಸಂಶೋಧನೆಯನ್ನು ಪ್ರಾಕಲ್ಪನೆಯ ಮುಖಾಂತರನೇ ಪ್ರಾರಂಭಿಸ್ತಾನೆ ಅಂತಕ್ಕಂಥದ್ದು. ಪ್ರಾಕಲ್ಪನೆ ಮಾಡಿಕೊಂಡೇ ಸಂಶೋಧಕ ತನ್ನ ಸಂಶೋಧನೆಯನ್ನು ಪ್ರಾರಂಭಿಸ್ತಾನೆ ಅಂತಕ್ಕಂಥ. ಯಾಕಂದರೆ ಇಲ್ಲಿ ಯಾವುದೋ ವಿಚಾರಗಳನ್ನು ಅಧ್ಯಯನ ಮಾಡಬೇಕಾದಂತಹ ಸಂದರ್ಭದಲ್ಲಿ ಪ್ರಾಕಲ್ಪನೆಗಳನ್ನು ರೂಪಿಸ್ಕೊಳ್ತಿದ್ರೆ ಆ ಪ್ರಾಕಲ್ಪನೆಗಳನ್ನು ಪರೀಕ್ಷೆಗೆ ಒಳಪಡಿಸೋದಕ್ಕೆ ಸಾಧ್ಯ ಆಗಲ್ಲ. ಉದಾಹರಣೆಗೆ ಗ್ರಾಮೀಣ ಭಾಗದಲ್ಲಿ ಬಡತನ ಹೆಚ್ಚಾಗಿದೆ ಅಂತಕ್ಕಂಥ ಪ್ರಾಕಲ್ಪನೆಯನ್ನು ರಚಿಸಿಕೊಂಡಾಗ ಮಾತ್ರ ಅವನು ಗ್ರಾಮೀಣ ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿನ ಆರ್ಥಿಕ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ಅದರಿಂದ ಅಂಕಿಅಂಶಗಳನ್ನು ಸಂಗ್ರಹಿಸಿ ಇವನು ಏನು ರೂಪಿಸ್ಕೊಂಡಿರ್ತಕ್ಕಂಥ ಪ್ರಾಕಲ್ಪನೆ ಸರಿಯಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರೀಕ್ಷಿಸಿಕೊಳ್ಳಲು ಸಹಕಾರಿಯಾಗುತ್ತೆ ಅಂತಕ್ಕಂಥ. ಈ ರೀತಿ ಅಂದರೆ ಅವನ ಫಸ್ಟ್ ಸ್ಟೆಪ್ ಯಾವುದಪ್ಪ ಅಂತಂದರೆ ಅಲ್ಲಿ ಪ್ರಾಕಲ್ಪನೆಗಳನ್ನು ರೂಪಿಸ್ಕೊಳ್ತಾನೆ, ಇದರಿಂದ ಪ್ರಾರಂಭ ಮಾಡ್ತಾನೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಇನ್ನು ಅದರ್ ವರ್ಡ್ಸ್, ಒನ್ ಹ್ಯಾಸ್ ಟು ಪ್ರೊಸೀಡ್ ಟು ಫಾರ್ಮುಲೇಟ್ ಎ ಟೆಂಟೇಟಿವ್ ಸೊಲ್ಯೂಷನ್. These proposed solutions constitute the hypothesis. These purposed solutions constitute the hypothesis. ಅಂದರೆ ಇಲ್ಲಿ ಸಂಶೋಧಕ ಅಂತಕ್ಕಂಥವನು ಅವನು ಎಲ್ಲಿಂದ ಪ್ರಾರಂಭಿಸ್ತಾನಪ್ಪ ಅಂತಂದರೆ ತನ್ನ ಸಮಸ್ಯೆಯನ್ನು ಆಯ್ಕೆ ಮಾಡಿಕೊಂಡಾಗ ಅಥವಾ ತೆಗೆದುಕೊಂಡಾಗ ಅದರ ನಂತರ ಅವನು ಮೊದಲು ಪ್ರಾರಂಭಿಸ್ತಕ್ಕಂಥದ್ದು ಅವನು ಪ್ರಾಕಲ್ಪನೆಯ ಮೂಲಕ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಇದು ತಾತ್ಕಾಲಿಕವಾದಂಥ ಒಂದು ಹೇಳಿಕೆ ಅಥವಾ ಪರಿಹಾರವನ್ನು ರೂಪಿಸಲು ಒಬ್ಬರು ಅವನು ತನ್ನ ಸಂಶೋಧನೆಯಲ್ಲಿ ಮುಂದುವರಿಯೋದಕ್ಕೋಸ್ಕರ ರೂಪಿಸ್ಕೊಂಡಿರ್ತಕ್ಕಂಥ ಒಂದು ತಾತ್ಕಾಲಿಕ ಊಹೆ ಅಥವಾ ಹೇಳಿಕೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಈ ಉದ್ದೇಶಿತ ಪರಿಹಾರಗಳನ್ನು ಪ್ರಾಕಲ್ಪನೆ ರೂಪಿಸುತ್ತದೆ ಅಂತಕ್ಕಂಥ. ಅಂದರೆ ಇವನ ಉದ್ದೇಶಗಳೇನಿದ್ದಾವೆ ಆ ಉದ್ದೇಶಗಳ ಪರಿಹಾರ ಮಾಡುತ್ತೆ ಈ ಪ್ರಾಕಲ್ಪನೆ ಅಂತಕ್ಕಂಥದ್ದು. ಈ ಉದ್ದೇಶಿತ ಪರಿಹಾರಕ್ಕಾಗಿ ಅಥವಾ ಅದರ ವಿರುದ್ಧವಾಗಿ ಸತ್ಯಸಂಗತಿಗಳ ಸಂಗ್ರಹ ಅಥವಾ ದತ್ತಾಂಶಗಳು ಫಲಪ್ರದವಾಗಿರುತ್ತವೆ. ಅಂದರೆ ಇಲ್ಲಿ ತಾತ್ಕಾಲಿಕ ವಿವರಣೆ ಅಥವಾ ಪರಿಹಾರಗಳು ಸಂಶೋಧನಾ ಪ್ರಕ್ರಿಯೆಗೆ ಪ್ರಮುಖವಾದ ಆಧಾರವಾಗಿವೆ ಅಂತಕ್ಕಂಥ ಮಾತನ್ನು ಕೂಡ ನಾವಿಲ್ಲಿ ಹೇಳ್ತೀವಿ. ಅಂದರೆ ಇಲ್ಲಿ ಒಬ್ಬ ಸಂಶೋಧಕ ತನ್ನ ಸಂಶೋಧನೆಯಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿ ಬೇಕಾದರೆ ಅಲ್ಲಿ ಪ್ರಾಕಲ್ಪನೆಗಳಂತಕ್ಕಂಥದ್ದು ಬೇಕು. ಆ ಪ್ರಾಕಲ್ಪನೆಗಳನ್ನು ಆಧಾರವಾಗಿಟ್ಟುಕೊಂಡೇ ಅವನ ಮಾಹಿತಿಯನ್ನು ಸಂಗ್ರಹಿಸ್ತಾನೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಅದನ್ನು ವಿಶ್ಲೇಷಣೆ ಮಾಡೋದಕ್ಕಾಗಿರ್ಬೋದು ಅಥವಾ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೂ ಕೂಡ ಆಗಿರ್ಬೋದು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. At the primary level, a hypothesis is the possible and probable explanation of the sequence of happenings or data. ಇಲ್ಲಿ ಸಂಶೋಧಕ ಅಂತಕ್ಕಂಥವನು ಏನಾಗಿರುತ್ತಪ್ಪ ಅಂತಂದರೆ ಇದು ಒಂದು ಪ್ರಾಥಮಿಕ ಹಂತ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಪ್ರಾಥಮಿಕ ಹಂತದಲ್ಲಿ ಪ್ರಾಕಲ್ಪನೆಯು ಘಟನೆಗಳ ಅಥವಾ ಮಾಹಿತಿಯ ಅನುಕ್ರಮದ ಸಂಭವನೀಯ ಮತ್ತು ಅಸಂಭವನೀಯ ವಿವರಣೆಯಾಗಿರುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಸಂಭವನೀಯ ಅಥವಾ ಅಸಂಭವನೀಯ ವಿವರಣೆಯಾಗಿರುತ್ತದೆ ಅಂತಕ್ಕಂಥ. ಅಟ್ ದಿ ಪ್ರೈಮರಿ ಲೆವೆಲ್ ಹೈಪೋಥಿಸಿಸ್ ದ ಪಾಸಿಬಲ್ ಆ್ಯಂಡ್ ಪ್ರಾಬಬಲ್ ಇದು ಒಂದು ಸಾಧ್ಯವಾಗಿರ್ತಕ್ಕಂತಹ ಮತ್ತು ಒಂದು ಸಂಭವನೀಯವಾಗಿರ್ತಕ್ಕಂಥ ಒಂದು ವಿವರಣೆಯಾಗಿರುತ್ತದೆ ಅಂತಕ್ಕಂಥದ್ದು. Sometimes hypotheses may emerge from an imagination, common sense or sudden event. ಕೆಲವೊಂದು ಬಾರಿ ಇಲ್ಲಿ ಈ ಪ್ರಾಕಲ್ಪನೆ ಅಂತಕ್ಕಂಥದ್ದು ಏನಾಗಿರುತ್ತಪ್ಪ ಅಂದರೆ ಕೆಲವೊಮ್ಮೆ ಪ್ರಾಕಲ್ಪನೆ ಅಂತಕ್ಕಂಥದ್ದು ಒಂದು ಕಲ್ಪನೆ ಆಗಿರುತ್ತೆ ಅಥವಾ ಒಂದು ಸಾಮಾನ್ಯ ಜ್ಞಾನ ಆಗಿರುತ್ತೆ ಅಥವಾ ಅವನ ಇಮ್ಯಾಜಿನೇಷನ್ ಊಹೆ ಆಗಿರುತ್ತೆ ಅಥವಾ ಹಠಾತ್ ಆಗಿ ಹುಟ್ಟುಬರ್ತಕ್ಕಂತಹ ತತ್ಕ್ಷಣವೇ ಮೂಡಿಬರ್ತಕ್ಕಂಥ ಒಂದು ಘಟನೆ ಕೂಡ ಆಗಿರುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಸಡನ್ ಈವೆಂಟ್ ಅಂತಕ್ಕಂಥ ಆಗಿಂದ ತತ್ಕ್ಷಣ ಅಂತಕ್ಕಂಥದ್ದು ಅಂದರೆ ಸಡನ್ನಾಗಿ ಬರ್ತಕ್ಕಂಥದ್ದು ಸಡನ್ ಈವೆಂಟ್ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಹಠಾತ್ತಾಗಿ ಅವನಿಗೇನೋ ತೋಚುತ್ತೆ ಒಬ್ಬ ಸಂಶೋಧಕನಿಗೆ, ಇದನ್ನು ಕೂಡ ನಾವು ಪ್ರಾಕಲ್ಪನೆ ಅಂತ ಹೇಳಿ ಕರಿತೀವಿ ಅಂತಕ್ಕಂಥದ್ದು. ಅಂದರೆ ಪ್ರಾಕಲ್ಪನೆ ಅಂತಕ್ಕಂಥದ್ದು ಕೆಲವೊಮ್ಮೆ ಅದು ಇಮ್ಯಾಜಿನೇಷನ್ ಅಂತಕ್ಕಂಥದ್ದು ಇರ್ಬೋದು, ಊಹೆ ಆಗಿರ್ಬೋದು ಅಥವಾ ಸಾಮಾನ್ಯ ಒಂದು ಜ್ಞಾನ ಆಗಿರ್ಬೋದು ಅಥವಾ ಹಠಾತ್ತಾಗಿ ಬರ್ತಕ್ಕಂಥ ಒಂದು ಊಹೆಯಾಗಿ ಹೊರಹೊಮ್ಮಬಹುದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಇನ್ನು ಪ್ರಾಕಲ್ಪನೆಯು ಅಧ್ಯಯನಕ್ಕಾಗಿ ಕೈಗೊಂಡ ಸಂಶೋಧನಾ ಸಮಸ್ಯೆಗೆ
ಸಂಭವನೀಯ ಉತ್ತರವಾಗಿರುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಹೈಪೋಥಿಸಿಸ್ ಕ್ಯಾನ್ ಬಿ ಪ್ರಾಬಬಲ್ ಆನ್ಸರ್ ಟು ದ ರಿಸರ್ಚ್ ಪ್ರಾಬ್ಲಮ್ ಅಂಡರ್ಟೇಕನ್ ಫಾರ್ ಸ್ಟಡೀಸ್. ಏನು ಒಬ್ಬ ಸಂಶೋಧಕ ತನ್ನ ಸಂಶೋಧನಾ ವಿಷಯವನ್ನು ಆಯ್ಕೆ ಮಾಡ್ಕೊಂಡಿದ್ದಾನೆ, ಆ ಸಂಶೋಧನಾ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರೋದಕ್ಕೆ ಸರಿಯಾದಂತಹ ಉತ್ತರವನ್ನು ಕೊಡ್ತಕ್ಕಂಥ ಒಂದು ಪ್ರಾಬಬಲ್ ಆನ್ಸರ್ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಪ್ರಾಕಲ್ಪನೆ ಅಂತಕ್ಕಂಥದ್ದು ಹೈಪೋಥಿಸಿಸ್ ಕ್ಯಾನ್ ಬಿ ಪ್ರಾಬಬಲ್ ಆನ್ಸರ್. ಪ್ರಾಕಲ್ಪನೆ ಅಂತಕ್ಕಂಥದ್ದು ಇದು ಸಂಭವನೀಯವಾಗಿರ್ತಕ್ಕಂಥ ಒಂದು ಉತ್ತರ, ಸಂಭವನೀಯವಾಗಿರ್ತಕ್ಕಂಥ ಒಂದು ಉತ್ತರ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಸಂಭವನೀಯ ಉತ್ತರವಾಗಿರುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ಬೋದು. ಇದು ಕೆಲವೊಂದು ಬಾರಿ ಈ ಉತ್ತರವು ಸರಿಯಾಗಿರಬಹುದು ಅಥವಾ ಸರಿಯಾಗಿಲ್ಲದೇನೂ ಇರಬಹುದು. ಇದು ಯಾವಾಗಲೂ ಕೂಡ ಏನು ಸಂಭವನೀಯ ಉತ್ತರ ಅಂದರೆ ದೊರೀತಕ್ಕಂಥ ಉತ್ತರ ಏನಿರುತ್ತೆ ಅಥವಾ ಮಾಹಿತಿ ಅಂತಕ್ಕಂಥದ್ದು ಏನಿರುತ್ತೆ, ಆ ಮಾಹಿತಿ ಸರಿಯಾಗಿದೆ ಅಂತ ನಾವು ಹೇಳೋಕ್ಕಾಗಲ್ಲ. ಒಂದೊಂದು ಬಾರಿ ಸರಿಯಾಗಿಲ್ಲದೇನೂ ಕೂಡ ಇರ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹೈಪೋಥಿಸಿಸ್ ಮೇ ನಾಟ್ ಆಲ್ವೇಸ್ ಬಿ ಟ್ರೂ. ಯಾವಾಗಲೂ ಕೂಡ ಇದು ನಿಜವಾಗಿದೆ ಅಂತ ಹೇಳೋಕ್ಕಲ್ಲ. ನಿಜವಾಗಿಲ್ಲ ಅಂದಾಗ ಅದನ್ನು ಡಿಸಪ್ರೂವ್ ಮಾಡ್ಬೋದು ಅಂತಕ್ಕಂಥ. ಇಟ್ ಕ್ಯಾನ್ ಗೆಟ್ ಡಿಸಪ್ರೂವ್ನ್ ಅಂದರೆ ಇದನ್ನು ನಿರಾಕರಿಸಲಬಹುದು ಅಂತಕ್ಕಂಥದ್ದು. ಅಂದರೆ ನಿಜವಾದ ಸಂಶೋಧಕ ಯಾವಾಗ ಆಗ್ತಾನಪ್ಪ ಅಂತಂದರೆ ಏನು ಪ್ರಾಕಲ್ಪನೆ ರೂಪಿಸ್ಕೊಂಡು ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾನೋ, ಆ ಮಾಹಿತಿ ಸಂಗ್ರಹಣೆ ಮಾಡಿದಾಗ ತನ್ನ ಏನು ಸಂಶೋಧನಾ ವಿಷಯಕ್ಕೆ ಆ ಮಾಹಿತಿ ಸರಿಯಾಗಿಲ್ಲ ಅಂತಂದಾಗ, ನನ್ನ ಪ್ರಾಕಲ್ಪನೆ ತಪ್ಪಾಗಿದೆ ಅಂತಂದಾಗ ಪ್ರಾಕಲ್ಪನೆಯನ್ನು ಬದಲಾವಣೆ ಮಾಡ್ಕೊಳ್ಬೇಕು. ಮಾಡ್ಕೊಳ್ಳಿಲ್ಲ ಅಂದರೆ ಇಡೀ ಸಂಶೋಧನೆ ಉದ್ದೇಶ ಅಲ್ಲಿ ಈಡೇರಲ್ಲ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಅಥವಾ ತನ್ನ ಸಂಶೋಧನೆಯ ಮಹತ್ವವನ್ನು ಕಳೆದುಕೊಳ್ಳುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತೀವಿ. ಪ್ರಾಕಲ್ಪನೆಯನ್ನು ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ಬದಲಾವಣೆಯನ್ನು ಮಾಡಿಕೊಳ್ಳಬಹುದು. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ನೀವು ಗಮನದಲ್ಲಿಟ್ಕೊಳ್ಬೇಕು. ಪ್ರಾಕಲ್ಪನೆ ಇದನ್ನು ಯಾವಾಗ ಅದಕ್ಕೆ ಇದನ್ನು ಇಟ್ ಇಸ್ ಎ ಟೆಂಟೇಟಿವ್ ಅಸಂಪ್ಷನ್ ಅಂತ ಹೇಳಿದ್ದು. ಇಟ್ ಇಸ್ ಎ ಟೆಂಟೇಟಿವ್, ಇದು ತಾತ್ಕಾಲಿಕ ಹೇಳಿಕೆ, ಈ ಸ್ಟೇಟ್ಮೆಂಟ್ ಟೆಂಟೇಟಿವ್ ಸ್ಟೇಟ್ಮೆಂಟ್ ಅಂತಲೂ ಕೂಡ ಹೇಳ್ತೀವಿ. ಹಾಗಾಗಿ ಇದನ್ನು ಯಾವಾಗ ಬೇಕಾದರೂ ಕೂಡ ಬದಲಾವಣೆ ಮಾಡ್ಬೋದು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. In other words, hypotheses need not always be true proposition. In other words, hypotheses need not always be a true proposition ಅಂತಕ್ಕಂಥ. ಅಂದರೆ ಇದು ಯಾವಾಗಲೂ ಕೂಡ ನಿಜವಾದ ಪ್ರತಿಪಾದನೆ ಆಗಿರಬೇಕಾಗಿಲ್ಲ. ಇದು ಯಾವಾಗಲೂ ಕೂಡ ನಿಜವಾಗಿರುತ್ತೆ, ಹೀಗೆ ಆಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಹೇಳೋಕ್ಕಾಗಲ್ಲ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಅಂದರೆ ಪ್ರಪೋಸಿಷನ್ ಅಂತಕ್ಕಂಥದ್ದು ಇದು ಒಂದು ಪ್ರಸ್ತಾವನೆ. ಅಂದರೆ ಪ್ರಪೋಸಿಷನ್ ಅಂದರೆ ಒಂದು ಪ್ರಸ್ತಾವನೆ. ಇದು ಯಾವಾಗಲೂ ಕೂಡ ನಮ್ಮ ಏನು ಸಂಶೋಧಕ ಅವನ ಪ್ರಸ್ತಾವನೆಯನ್ನು ಇಟ್ಕೊಂಡಿದ್ದಾನೆ, ಆ ಪ್ರಸ್ತಾವನೆ ಯಾವಾಗಲೂ ಕೂಡ ನಿಜವಾಗಿ ಇರುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹೇಳೋಕ್ಕಾಗಲ್ಲ ಅಂತಕ್ಕಂಥದ್ದು. ಹೈಪೋಥಿಸಿಸ್ ಇನ್ ಎ ಸೆನ್ಸ್ ಈಸ್ ಆ್ಯನ್ ಅಟೆಂಪ್ಟ್ ಟು ಪ್ರೆಸೆಂಟ್ ದ ಇಂಟರ್ರಿಲೇಷನ್ಸ್ ದಟ್ ಎಕ್ಸಿಸ್ಟ್ ಇನ್ ದ ಅವೈಲಬಲ್ ಡಾಟಾ ಆರ್ ಇನ್ಫಾರ್ಮೇಷನ್ ಅಂತಕ್ಕಂಥದ್ದು. ಅಂದರೆ ಪ್ರಾಕಲ್ಪನೆಯು ಒಂದು ಅರ್ಥದಲ್ಲಿ ಲಭ್ಯವಿರುವ ದತ್ತಾಂಶ ಅಥವಾ ಮಾಹಿತಿಯಲ್ಲಿರುವ ಪರಸ್ಪರ ಸಂಬಂಧಗಳನ್ನು ಪ್ರಸ್ತುತಪಡಿಸುವ ಒಂದು ಪ್ರಯತ್ನವಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾವಿಲ್ಲಿ ಹೇಳ್ತೀವಿ. ಅಂದರೆ ಪ್ರಾಕಲ್ಪನೆ ಅಂತಕ್ಕಂಥದ್ದು ಏನು ಒಂದು ಪ್ರಾಕಲ್ಪನೆ ಅಂತಕ್ಕಂಥದ್ದು ಲಭ್ಯವಿರುವ ದತ್ತಾಂಶ ಅಥವಾ ಮಾಹಿತಿಯಲ್ಲಿ ಇರುವ ಪರಸ್ಪರ ಸಂಬಂಧಗಳನ್ನು, ನಮಗೀಗಾಗಲೇ ಏನು ಮಾಹಿತಿ ಲಭ್ಯ ಆಗಿದೆ ಅಥವಾ ದತ್ತಾಂಶ ಲಭ್ಯ ಆಗಿದೆ, ಆ ಲಭ್ಯವಾಗಿರ್ತಕ್ಕಂಥ ಮಾಹಿತಿಯಲ್ಲಿ ಯಾವ ರೀತಿಯಾದ ಸಂಬಂಧ ಇದೆ ಅಂತಕ್ಕಂತಹ ಸಂಬಂಧಗಳನ್ನು ಪ್ರಸ್ತುತಪಡಿಸುವ ಒಂದು ಪ್ರಯತ್ನವಾಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಪ್ರಯತ್ನವಾಗಿದೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಹೈಪೋಥಿಸಿಸ್ ಈಸ್ ನಾಟ್ ಆ್ಯನ್ ಇಂಡಿವಿಜುವಲ್ ಒಪಿನಿಯನ್ ಆರ್ ಕಮ್ಯುನಿಟಿ ಥಾಟ್. ಈ ಪ್ರಾಕಲ್ಪನೆಯು ಒಂದು ವೈಯಕ್ತಿಕ ಅಭಿಪ್ರಾಯ ಅಥವಾ ಸಮುದಾಯ ಚಿಂತನೆಯಲ್ಲ. ಈ ಪ್ರಾಕಲ್ಪನೆ ಅಂತಕ್ಕಂಥದ್ದು ಒಂದು ವೈಯಕ್ತಿಕ ಅಭಿಪ್ರಾಯ ಅಲ್ಲ. ಇಟ್ ಈಸ್ ನಾಟ್ ಎ ಇಂಡಿವಿಜುವಲ್ ಒಪಿನಿಯನ್ ಆರ್ ಕಮ್ಯುನಿಟಿ ಥಾಟ್. ಅದು ಸಮುದಾಯದ ಒಂದು ಚಿಂತನೆಯಲ್ಲ. ಅದು ಬದಲಾಗಿ ಇದು ಒಂದು ತಾತ್ವಿಕ ಸಾಧನವಾಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಇನ್ಸ್ಟೆಡ್ ಇಟ್ ಈಸ್ ಎ ಫಿಲಾಸಫಿಕಲ್ ಮೀನ್ಸ್ ವಿಚ್ ಈಸ್ ಟು ಬಿ ಯೂಸ್ಡ್ ಫಾರ್ ರಿಸರ್ಚ್ ಪರ್ಪಸ್. ಅಂದರೆ ಈ ಒಂದು ಏನು ಪ್ರಾಕಲ್ಪನೆ ಅಂತಕ್ಕಂಥದ್ದಿದೆ, ಪ್ರಾಕಲ್ಪನೆ ಅಂತಕ್ಕಂಥದ್ದು ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯನೂ ಅಲ್ಲ ಅಥವಾ ಸಮುದಾಯದ ಚಿಂತನೆಯೂ ಅಲ್ಲ. ಅದಕ್ಕೆ ಬದಲಾಗಿ ಇದೇನಾಗಿರುತ್ತಪ್ಪ ಅಂತಂದರೆ ಇದು ತಾತ್ವಿಕ ಸಾಧನವಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಟ್ ಈಸ್ ಎ ಫಿಲಾಸಫಿಕಲ್ ಮೀನ್ಸ್ ಸಾಧನ, ಇದೊಂದು ಟೂಲ್ ಅಂತ ಹೇಳಿ ಕರಿತೀವಿ. ತಾತ್ವಿಕ ಸಾಧನವಾಗಿದೆ. ಇದನ್ನು ಸಂಶೋಧನೆಯ ಉದ್ದೇಶಕ್ಕಾಗಿ ಬಳಸಬೇಕಾಗಿರುತ್ತೆ. ಈ ಫಿಲಾಸಫಿಕಲ್ ಮೀನ್ಸ್ ಏನಿದೆ
ಇದನ್ನು ಸಂಶೋಧನೆ ಉದ್ದೇಶಕ್ಕಾಗಿ ಬಳಸಬೇಕು. ವಿಚ್ ಈಸ್ ಟು ಬಿ ಯೂಸ್ಡ್ ಫಾರ್ ರಿಸರ್ಚ್ ಪರ್ಪಸ್. ಇದನ್ನು ಸಂಶೋಧನೆ ಉದ್ದೇಶಕ್ಕಾಗಿ ಬಳಸಬೇಕಾಗಿರುತ್ತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಪ್ರಾಕಲ್ಪನೆಯು ಅಂತಿಮ ಉದ್ದೇಶವೇನೆಂದು ಪರಿಗಣಿಸಬಾರದು, ಬದಲಾಗಿ ಚಾಲ್ತಿಯಲ್ಲಿರುವ ಪರಿಸ್ಥಿತಿಯನ್ನು ವೈಜ್ಞಾನಿಕವಾಗಿ ವಿವರಿಸುವ ಸಾಧನವಾಗಿ ತೆಗೆದುಕೊಳ್ಬೇಕು ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತಾರೆ. ಹೈಪೋಥಿಸಿಸ್ ಈಸ್ ನಾಟ್ ಟು ಬಿ ಕನ್ಸಿಡರ್ಡ್ ಆಸ್ ದಿ ಅಲ್ಟಿಮೇಟ್ ಆಬ್ಜೆಕ್ಟಿವ್. Rather, it is to be taken as the means of explaining scientifically the prevailing situation. Hypothesis is not to be considered as the ultimate objective. It is cannot considered, it is the ultimate objective. It is not a ಫೈನಲ್ ಆಬ್ಜೆಕ್ಟಿವ್. ಅಂದರೆ ಇದು ಒಂದೇ ಪ್ರಾಕಲ್ಪನೆ ಒಂದೇ ಪರಿಪೂರ್ಣ ವಿಧಾನ ಅಲ್ಲ. ಇದನ್ನು ಯಾವ ರೀತಿ ತಗೋಬೇಕಪ್ಪ ಅಂತಂದರೆ, ಈ ಪ್ರಾಕಲ್ಪನೆ ಅಂತಕ್ಕಂಥದ್ದು ಇದನ್ನೇ ಅಂತಿಮ ಉದ್ದೇಶವಾಗಿ ನಾವು ಪರಿಗಣಿಸಬಾರ್ದು. ಇದಕ್ಕೆ ಬದಲಾಗಿ ಚಾಲ್ತಿಯಲ್ಲಿರುವ ಪರಿಸ್ಥಿತಿಯನ್ನು, ಅಂದರೆ ಅಸ್ತಿತ್ವದಲ್ಲಿರುವ ಪರಿಸ್ಥಿತಿಯನ್ನು ವೈಜ್ಞಾನಿಕವಾಗಿ ವಿವರಿಸುವ ಒಂದು ಸಾಧನವಾಗಿ ತೆಗೆದುಕೊಳ್ಬೇಕೇ ವಿನಃ ಇದನ್ನೇ ಅಂತಿಮ ಸಾಧನವಾಗಿ ತೆಗೆದುಕೊಳ್ಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹೈಪೋಥಿಸಿಸ್ ಈಸ್ ನಾಟ್ ಟು ಬಿ ಕನ್ಸಿಡರ್ಡ್ ಆಸ್ ದ ಅಲ್ಟಿಮೇಟ್ ಆಬ್ಜೆಕ್ಟಿವ್. ಇಟ್ ಇಸ್ ನಾಟ್ ಎ ಅಲ್ಟಿಮೇಟ್. ಅಂದರೆ ಇದನ್ನು ಪರ್ಯಾಯವಾಗಿ ನಾವು ಬಳಸಬೇಕು, ಇದನ್ನೇ ಒಂದು ಮುಖ್ಯ ಸಾಧನ ಅಂತ ನಾವು ಪರಿಗಣಿಸಬಾರ್ದು, ಇದೇ ಅಂತಿಮ ಸಾಧನ ಎಂದು ಪರಿಗಣಿಸಬಾರ್ದು. ಇದಕ್ಕೆ ಬದಲಾಗಿ ಇದನ್ನು ಅಸ್ತಿತ್ವದಲ್ಲಿರುವ ಪರಿಸ್ಥಿತಿಯನ್ನು ವೈಜ್ಞಾನಿಕವಾಗಿ ವಿವರಿಸುವ ಒಂದು ಸಾಧನವಾಗಿ ನಾವು ಪರಿಗಣಿಸಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಹೈಪೋಥಿಸಿಸ್ ಈಸ್ ನಾಟ್ ಟು ಬಿ ಕನ್ಸಿಡರ್ಡ್ ಆಸ್ ದ ಅಲ್ಟಿಮೇಟ್ ಆಬ್ಜೆಕ್ಟಿವ್. Rather, it is to be taken as the means of explaining scientifically the prevailing situation. Prevailing means it is a present situation. ಇವತ್ತಿನ ಪರಿಸ್ಥಿತಿ ಏನಿದೆ, ಅಸ್ತಿತ್ವದಲ್ಲಿರ್ತಕ್ಕಂಥ ಒಂದು ಪರಿಸ್ಥಿತಿ ಏನಿದೆ, ಅಂತಹ ಪರಿಸ್ಥಿತಿಯನ್ನು ವಿವರಿಸ್ತಕ್ಕಂತಹ ಒಂದು ಸಾಧನವಾಗಿ ನಾವು ತೆಗೆದುಕೊಳ್ಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ದೆನ್ ದ ವರ್ಡ್ ಹೈಪೋಥಿಸಿಸ್, ಇದರ ಅರ್ಥ ಇದಿಷ್ಟು ಕೂಡ ಇದುವರೆಗೂ ನಾವು ನಿಮ್ಮ ಹತ್ರ ಚರ್ಚೆ ಮಾಡಿದ್ದೇನಪ್ಪ ಅಂತಂದರೆ, ಪ್ರಾಕಲ್ಪನೆ ಅಂದರೆ ಏನು ಅನ್ನೋದಕ್ಕೆ ಸರ್ವೇ ಸಾಮಾನ್ಯವಾಗಿರ್ತಕ್ಕಂತಹ ಒಂದು ವಿಚಾರ ಅಂತಕ್ಕಂಥ ಇಂಟ್ರೊಡಕ್ಷನ್ ಟು ದಿಸ್ ಚಾಪ್ಟರ್. ಇದನ್ನು ಈ ಪ್ರಾಕಲ್ಪನೆಯ ಅಧ್ಯಾಯಕ್ಕೆ ಒಂದು ಪೀಠಿಕೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಇಷ್ಟೊತ್ತು ಕೂಡ ತಮ್ಮೊಂದಿಗೆ ವಿಚಾರವನ್ನು ಹಂಚ್ಕೊಂಡಿದ್ದೀನಿ. ಈಗ ಮುಖ್ಯವಾದಂಥ ಅಂಶ ಏನಪ್ಪ ಅಂದರೆ, ಪ್ರಾಕಲ್ಪನೆ ಅಂದರೆ ಏನು? ಪ್ರಾಕಲ್ಪನೆಯನ್ನು ನಾವು ಸಮಾಜಶಾಸ್ತ್ರೀಯ ಅಥವಾ ಸಂಶೋಧನಾ ಹಿನ್ನೆಲೆಯಲ್ಲಿ ಹೇಗೆ ನೋಡ್ತೀವಿ ಅಂತಕ್ಕಂಥ ಇದನ್ನು ಜನರಲಾಗಿ ನಾವು ಹೇಳ್ತಕ್ಕಂಥದ್ದು ಸಂಶೋಧನೆ ಪ್ರಾಕಲ್ಪನೆ ಅಂದರೆ ಏನು, ಪ್ರಾಕಲ್ಪನೆಯ ಅರ್ಥ ವ್ಯಾಖ್ಯಾನಗಳನ್ನು ಜನರಲಾಗಿ ಹೇಳಿರ್ತಕ್ಕಂಥ, ಸರ್ವೇ ಸಾಮಾನ್ಯವಾಗಿ ಹೇಳ್ತಕ್ಕಂಥ. ಇನ್ನು ಸ್ಪೆಸಿಫಿಕ್ಕಾಗಿ ನಾವು ಸಂಶೋಧನೆ ಮತ್ತು ಸಾಮಾಜಿಕ ಸಂಶೋಧನೆಗಳಲ್ಲಿ ಪ್ರಾಕಲ್ಪನೆ ಅಂದರೆ ಏನು, ಪ್ರಾಕಲ್ಪನೆ ಅರ್ಥ ವ್ಯಾಖ್ಯಾನಗಳನ್ನು ಹೇಳ್ಬೇಕಾದ್ರೆ ನಾವು ಸ್ಪೆಸಿಫಿಕ್ಕಾಗಿ ಹೋಗಬೇಕಾಗಿರುತ್ತೆ. ಪ್ರಾಕಲ್ಪನೆ ಅಂತಕ್ಕಂಥದ್ದು 2 ಪದಗಳಿಂದ ಕೂಡಿದೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಪ್ರಾಕಲ್ಪನೆ ಅಂತಕ್ಕಂಥದ್ದು 2 ಪದಗಳಿಂದ ಕೂಡಿದೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಹೈಪೋಥಿಸಿಸ್, the word hypothesis is a compound of 2 words, hypo and thesis, where hypo means under and thesis means reason or rational view ಅಂತಕ್ಕಂಥ. ಅಂದರೆ ಪ್ರಾಕಲ್ಪನೆ ಅಂತಕ್ಕಂಥ ಒಂದು ಕನ್ನಡ ಶಬ್ದ ಆಂಗ್ಲ ಭಾಷೆಯ ಹೈಪೋಥಿಸಿಸ್ ಎಂಬ ಶಬ್ದದಿಂದ ಬಂದಿದೆ. ಪ್ರಾಕಲ್ಪನೆ ಅಂತಕ್ಕಂಥ ಕನ್ನಡ ಶಬ್ದ ಇಂಗ್ಲೀಷ್ ಭಾಷೆಯ ಹೈಪೋಥಿಸಿಸ್ ಎಂಬ ಒಂದು ಪದದಿಂದ ಬಂದಿದೆ. ಹೈಪೋಥಿಸಿಸ್ ಅಂದರೆ ಏನು ಅಂತಂದರೆ, ಇಲ್ಲಿ ಹೈಪೋಥಿಸಿಸ್ ಅಂತಕ್ಕಂಥದ್ದು 2 ಪದಗಳಿಂದ ಕೂಡಿದೆ. ಹೈಪೋ ಅಂದರೆ ಕೆಳಗಿನ ಅಥವಾ ಕಡಿಮೆಯಾದ ಅಂತ ಹೇಳ್ತಾರೆ. ಕೆಳಗಿನ ಅಥವಾ ಕಡಿಮೆಯಾದ, ಇಲ್ಲಿ ಕೆಳಗಿನ ಅನ್ನೋದಕ್ಕಿಂತಲೂ ಕಡಿಮೆಯಾದ ಸೂಕ್ತ ಅಂತ ಹೇಳ್ಬೋದು. ಅಂದರೆ ಕಡಿಮೆಯಾದ ಅಂದರೆ ಜಾಸ್ತಿ ಇಲ್ದಿರ್ತಕ್ಕಂಥದ್ದು ಅಥವಾ ವೈಜ್ಞಾನಿಕವಾಗಿ ಇಲ್ದಿರ್ತಕ್ಕಂಥದ್ದು, ಸೂಕ್ತವಾಗಿ ಇಲ್ದಿರ್ತಕ್ಕಂಥದ್ದು ರೀತಿಯಲ್ಲಿ ನಾವಿಲ್ಲಿ ಹೇಳ್ಬೋದು ಕಡಿಮೆಯಾದ. ಮತ್ತು ಥೀಸಿಸ್ ಅಂದರೆ ವಿವೇಚನಾಯುಕ್ತವಾದ ಸಿದ್ಧಾಂತ. ಥೀಸಿಸ್ ಅಂದರೆ ವಿವೇಚನಾಯುಕ್ತವಾದ ಸಿದ್ಧಾಂತ ಅಥವಾ ವೈಚಾರಿಕ ದೃಷ್ಟಿಕೋನ ಅಥವಾ ತಾರ್ಕಿಕ ಚಿಂತನೆ, ತಾರ್ಕಿಕ ಹೇಳಿಕೆ, ತಾರ್ಕಿಕವಾದಂತಹ ಒಂದು ವಿಚಾರ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಹೇಳ್ಬೋದು. ಇಲ್ಲಿ ಹೈಪೋ ಆ್ಯಂಡ್ ಥೀಸಿಸ್ ಅಂತಕ್ಕಂಥ 2 ಪದಗಳಿಂದ ಬಂದಿದೆ. ಹೈಪೋ ಅಂತ ಅಂದರೆ ಇಲ್ಲಿ ಕೆಳಗಿನ ಅಥವಾ ಕಡಿಮೆಯಾದ, ಥೀಸಿಸ್ ಅಂತ ಅಂದರೆ
ವಿವೇಚನಾಯುಕ್ತವಾದ ಸಿದ್ಧಾಂತ ಅಥವಾ ವಿವೇಚನಾಯುಕ್ತವಾದ ಸಿದ್ಧಾಂತ ಅಥವಾ ವೈಚಾರಿಕ ದೃಷ್ಟಿಕೋನ ಎಂದರ್ಥ. ಅಂದರೆ ಪೂರ್ಣ ಪ್ರಮಾಣದ ವಿವೇಚನೆಗೆ ಅಥವಾ ವಿಚಾರ ವಿಮರ್ಶೆಗೆ ಅಥವಾ ವೈಚಾರಿಕ ನಿಷ್ಕರ್ಷೆಗೆ ಒಳಗಾಗಿರದ ಸಿದ್ಧಾಂತ. ಒಳಪಟ್ಟಿರದ ಒಂದು ಸಿದ್ಧಾಂತ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಒಳಪಟ್ಟಿರದ ಸಿದ್ಧಾಂತ ಅಂದ್ರೆ ಅಥವಾ ಪೂರ್ವ ಪ್ರಸ್ತಾವನೆಯನ್ನೇ ಪ್ರಾಕ್ಕಲ್ಪನೆ ಅಂತ ಕರಿತೀವಿ. ಇಲ್ಲಿ ಪ್ರಾಕ್ಕಲ್ಪನೆ ಅಂದರೆ ಏನಪ್ಪ ಅಂತ ಅಂದರೆ ಪ್ರಾಕ್ಕಲ್ಪನೆ ಅಂತಂದರೆ ಇಲ್ಲಿ ವಿಚಾರ ವಿಮರ್ಶೆಗೆ ಒಳಪಟ್ಟಿರದ, ವೈಚಾರಿಕ ನಿಷ್ಕರ್ಷೆಗೆ ಒಳಗಾಗಿರದ ಅಥವಾ ಪೂರ್ಣ ಪ್ರಮಾಣದ ವಿವೇಚನೆಗೆ ಒಳಪಟ್ಟಿರದ ಒಂದು ಪೂರ್ವ ಪ್ರಸ್ತಾವನೆಯನ್ನೇ ಪ್ರಾಕ್ಕಲ್ಪನೆ ಅಂತೇಳಿ ಕರಿತೀವಿ. ಇದುವರೆಗೂ ನಾನು ಇಂಗ್ಲೀಷಲ್ಲಿ ಹೇಳಿದ್ದ ಇಟ್ ಈಸ್ ಎ ಟೆಂಟೇಟಿವ್ ಅಸಂಪ್ಷನ್. ಇಟ್ ಈಸ್ ನಾಟ್ ಅನಾಲಿಟಿಕಲ್ explanation. It is not analytical discussion, and it is not analytical discussion ಅಂತಕ್ಕಂಥ. ಇದನ್ನು ನಾವು ಈ ಒಂದು ಪೂರ್ವ ಪ್ರಸ್ತಾವನೆಯನ್ನು ಪ್ರಾಕ್ಕಲ್ಪನೆ ಅಂತೇಳಿ ಕರಿತೀವಿ. Thus hypothesis is below reasoned view. It is a view which is not fully reasoned. In social research and other research, hypothesis is used to mean a statement about the relationship which helps to be investigated. Another meaning of the word hypothesis, which is composed of two words, hypo and thesis. Hypo means composition of two or more variables which is to be verified. Thesis means position of these variables in the specific frame of reference. This is operational meaning of the term ಹೈಪೋಥಿಸಿಸ್. ಅಂದರೆ ಇಲ್ಲಿ ಹೈಪೋಥಿಸಿಸ್ ಅಂತಕ್ಕಂಥದ್ದು ಇನ್ನೂ ಒಂದು ರೀತಿಯಾದ ಅರ್ಥವನ್ನು ಒಳಗೊಂಡಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಇನ್ನೊಂದು ರೀತಿಯಾಗಿರ್ತಕ್ಕಂಥ ಒಂದು ಅರ್ಥವನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ಅನದರ್ ಮೀನಿಂಗ್ ಆಫ್ ದಿ ವರ್ಡ್ ಹೈಪೋಥಿಸಿಸ್ ವಿಚ್ ಈಸ್ ಕಾಂಪೋಸ್ಡ್ ಆಫ್ ಟೂ ವರ್ಡ್ಸ್. ಹೈಪೋ ಮೀನ್ಸ್ ಇಸ್ ದ ಕಾಂಪೋಸಿಷನ್ ಆಫ್ ಟೂ ಆರ್ ಮೋರ್ ವೇರಿಯೇಬಲ್ಸ್ ವಿಚ್ ಈಸ್ ಟು ಬಿ ವೆರಿಫೈಡ್ ಅಂತಕ್ಕಂಥದ್ದು. ಅಂದರೆ ಎರಡು ಪದಗಳಿಂದ ಕೂಡಿದ ಪ್ರಾಕ್ಕಲ್ಪನೆಯ ಪದದ ಮತ್ತೊಂದು ಅರ್ಥ ಅಂತಂದರೆ ಹೈಪೋ ಎಂದರೆ ಪರಿಶೀಲಿಸಬೇಕಾದ ಎರಡು ಅಥವಾ ಹೆಚ್ಚಿನ ವ್ಯತ್ಯಯಗಳ ಸಂಯೋಜನೆ ಅಂತೇಳಿ ಕರಿತೀವಿ. ವ್ಯತ್ಯಯಗಳ ಸಂಯೋಜನೆ ಅಂತಕ್ಕಂಥ. ಅಂದರೆ ಇಲ್ಲಿ ಪ್ರಬಂಧ ಅಂದರೆ ನಿರ್ದಿಷ್ಟ ಚೌಕಟ್ಟಿನಲ್ಲಿ ಈ ವ್ಯತ್ಯಯಗಳ ಸ್ಥಾನ ಅಂತಕ್ಕಂಥ ಹಿನ್ನೆಲೆಯಲ್ಲೂ ಕೂಡ ಕರಿತೀವಿ. ಇದು ಪ್ರಾಕ್ಕಲ್ಪನೆಯ ಪದದ ಕಾರ್ಯಾಚರಣೆಯ ಭಾಗವಾಗಿದೆ ಅಂತಕ್ಕಂಥ, ಕಾರ್ಯಾಚರಣೆಯ ಅರ್ಥವಾಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ದಿಸ್ ಈಸ್ ದ ಆಪರೇಷನಲ್ ಮೀನಿಂಗ್ ಆಫ್ ದಿ ಟರ್ಮ್ ಹೈಪೋಥಿಸಿಸ್. ಇದು ಈ ಒಂದು ಹೈಪೋಥಿಸಿಸ್ ಎಂಬ ಪದದ ಕಾರ್ಯಾಚರಣೆಯ ಅರ್ಥ ಅಂತಕ್ಕಂಥ ಹಿನ್ನೆಲೆಯಲ್ಲೂ ಕೂಡ ಇದನ್ನು ಬಳಸ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದು. Hypothesis is the composition of some variables which have some specific position or role of the variables to be verified empirically. It is a proposition about the factual and conceptual elements. Hypothesis is called hypothesis is called a leap into the leap into the dark. It is the brilliant guess about the solution of a problem. A hypothesis is a tentative statement about the relationship between two or more variables ಅಂತಕ್ಕಂಥ. ಅಂದರೆ ಇಲ್ಲಿ ಪ್ರಾಕ್ಕಲ್ಪನೆ ಅಂತಕ್ಕಂಥವು ಕೆಲವು ವ್ಯತ್ಯಯಗಳ ಸಂಯೋಜನೆಯಾಗಿದ್ದು ಅದು ಕೆಲವು ನಿರ್ದಿಷ್ಟ ಸ್ಥಾನ ಅಥವಾ ವ್ಯತ್ಯಯಗಳ ಪಾತ್ರವನ್ನು ಹೊಂದಿರುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಅದನ್ನು ಪ್ರಾಯೋಗಿಕವಾಗಿ ಪರಿಶೀಲಿಸುವುದು ಮತ್ತು ವಾಸ್ತವಿಕ ಮತ್ತು ಪರಿಕಲ್ಪನಾ ಅಂಶಗಳ ಪ್ರತಿಪಾದನೆಯಾಗಿದೆ ಅಂತಕ್ಕಂಥಲ್ಲೂ ಕೂಡ ನಾವು ಕರಿತೇವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಪ್ರಾಕ್ಕಲ್ಪನೆಯನ್ನು ಕತ್ತಲೆಯತ್ತ ಹಾರಿ ಎಂದು ಕರೆಯಲಾಗುತ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತೀವಿ. ಎ ಹೈಪೋಥಿಸಿಸ್ ಈಸ್ ಕಾಲ್ಡ್ ಲೀಪ್ ಇನ್ ಟು ದ ಡಾರ್ಕ್. ಅಂದರೆ ಇಲ್ಲಿ ಲೀಪ್ ಇನ್ ಟು ದ ಡಾರ್ಕ್ ಅಂತಕ್ಕಂಥದ್ದು. ಲೀಪ್ ಅಂದರೆ ಹಾರುವುದು, ಜಗಿಯುವುದು ಅಥವಾ ಇನ್ನೂ ಬೇರೆ ಬೇರೆ ಅರ್ಥಗಳನ್ನು ನಾವು ಇಲ್ಲಿ ಕೊಡುತ್ತೆ. ಲೀಪ್ ಅಂತಕ್ಕಂಥದ್ದು, ಲೀಪ್ ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ಆರು, ನೆಗೆ, ಧುಮುಕು, ಜಿಗಿ ಅಂತಕ್ಕಂಥ ಮಾತನ್ನೆಲ್ಲನೂ ಕೂಡ ಹೇಳ್ತೀವಿ. ಜಂಪಿಂಗ್ ಮಾಡ್ತಕ್ಕಂಥದ್ದು.
ಎಲ್ಲಿಗೆ ಜಂಪ್ ಮಾಡ್ತಕ್ಕಂಥದ್ದು? ಕತ್ತಲೆಯ ಕಡೆಗೆ. ಅಂದರೆ ಕತ್ತಲೆ ಹೈಪೋಥಿಸಿಸ್ ಅಂತಕ್ಕಂಥದ್ದು ಅವನು ಊಹೆ ಮಾಡ್ಕೊಂಡಿದ್ದಾನೆ ಅಷ್ಟೇ, ಅಲ್ಲೇನಿದೆ ಗೊತ್ತಿಲ್ಲ, ಅದೊಂದು ರೀತಿ ಕತ್ತಲಿದ್ದಂಗೆ ಅಲ್ಲಿ ಹೋಗಿ ಹುಡುಕಿದಾಗ ಅದು ಅಲ್ಲಿ ಕಾಣ್ಕೊಳ್ಬೇಕು ಅಂತಕ್ಕಂಥ. ಅದಕ್ಕೆ ಹೈಪೋಥಿಸಿಸ್ ಈಸ್ ಕಾಲ್ಡ್ ಎ ಲೀಪ್ ಇನ್ ಟು ದ ಡಾರ್ಕ್. ಲೀಪ್ ಇನ್ ಟು ದ ಡಾರ್ಕ್ ಅಂದರೆ ಕತ್ತಲೆಯೊಳಗೆ ಧುಮುಕ್ತಕ್ಕಂಥದ್ದು. ಕತ್ತಲೆಯೊಳಗೆ ಧುಮುಕಿ ಅಲ್ಲೇನಾದರೂ ಸಂಶೋಧನೆ ಮಾಡಬೇಕು, ಆ ವಿಚಾರನೇ ಗೊತ್ತಿಲ್ಲ, ಸುಮ್ಮನೆ ಇವನು ಅಂದ್ಕೊಂಡಿದ್ದಾನೆ, ಅಸಂಪ್ಷನ್ ಮಾಡ್ಕೊಂಡಿದ್ದಾನೆ, ಊಹೆಯನ್ನು ಮಾಡ್ಕೊಂಡಿದ್ದಾನೆ, ಆ ಊಹೆ ಸರಿನೋ ತಪ್ಪೋ ಗೊತ್ತಿಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಇದನ್ನು ಹೇಳ್ತಾರೆ ಅಂತಕ್ಕಂಥದ್ದು. ಇನ್ನು ಪ್ರಾಕಲ್ಪನೆಯ ಬಗ್ಗೆ ಹಲವಾರು ಸಂಶೋಧಕರು ತಮ್ಮದೇ ಆದಂಥ ಕೆಲವೊಂದು ವ್ಯಾಖ್ಯಾನಗಳನ್ನು ಹೇಳಿದ್ದಾರೆ. ಅಂಥ ವ್ಯಾಖ್ಯಾನಗಳಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥವಪ್ಪ ಅಂದರೆ ಡೆಫಿನೇಷನ್ಸ್ ಆಫ್ ಹೈಪೋಥಿಸಿಸ್. ದ ಟರ್ಮ್ ಹೈಪೋಥಿಸಿಸ್ ಹ್ಯಾಸ್ ಬೀನ್ ಡಿಫೈನ್ಡ್ ಇನ್ ಸೆವರಲ್ ವೇಸ್. Some important definitions have been given in the following slides. According to F.N. Carlinger, hypothesis is the most powerful tool man has invented to achieve dependable knowledge. Man has invented to achieve a dependable knowledge ಅಂತಕ್ಕಂಥ. ಅಂದರೆ ಈ ಪ್ರಾಕಲ್ಪನೆ ಅಂದರೆ ಏನು ಅನ್ನೋದಕ್ಕೆ ಕಾರ್ಲಿಂಗರ್ ಅಂತಕ್ಕಂಥವರು ಒಂದು ಹೇಳಿಕೆ ಇದಾಗಿರುತ್ತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಅವರ ಹೇಳಿಕೆ ಅಂತಕ್ಕಂಥ ಅಂದರೆ ಅವರ ವ್ಯಾಖ್ಯಾನ. ಹೈಪೋಥಿಸಿಸ್ ಈಸ್ ದ ಮೋಸ್ಟ್ ಪವರ್ಫುಲ್ ಟೂಲ್. ಪ್ರಾಕಲ್ಪನೆ ಎಂಬುದು ಒಂದು ಪ್ರಾಕಲ್ಪನೆ ಅಂತಕ್ಕಂಥದ್ದು ಏನಿದೆ, ಆ ಪ್ರಾಕಲ್ಪನೆ ಅಂತಕ್ಕಂಥದ್ದು ಒಂದು ಭಾಳ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಸಾಧನ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀನಿ. ಶಕ್ತಿಯುತವಾಗಿರ್ತಕ್ಕಂಥ ಒಂದು ಸಾಧನ ಅಂತಕ್ಕಂಥ. ನಂಬಲರ್ಹ ಜ್ಞಾನವನ್ನು ಸಾಧಿಸಲು ಮನುಷ್ಯನು ಕಂಡುಹಿಡಿದ ಅತ್ಯಂತ ಶಕ್ತಿಶಾಲಿ ಸಾಧನವೇ ಪ್ರಾಕಲ್ಪನೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅಂದರೆ ನಂಬಲರ್ಹ ಜ್ಞಾನವನ್ನು, ನಂಬಿಕೆಗೆ ಅರ್ಹವಾದ ಜ್ಞಾನವನ್ನು ಹುಡುಕಲು ಸಾಧಿಸಲು ಮನುಷ್ಯನು ಕಂಡುಕೊಂಡಂತಹ ಅತ್ಯಂತ ಶಕ್ತಿಶಾಲಿ ಒಂದು ಸಾಧನೆ ಯಾವುದಪ್ಪ ಅಂತಂದರೆ ಅದನ್ನು ಪ್ರಾಕಲ್ಪನೆ ಅಂತೇಳಿ ಕರೀತಾರೆ. ಅಕಾರ್ಡಿಂಗ್ ಟು F.N. Carlinger, hypothesis is the most powerful tool man has invented to achieve a dependable knowledge. ಅಂದರೆ ಡಿಪೆಂಡಬಲ್ ಮೀನ್ಸ್ ನಂಬಲರ್ಹ ಜ್ಞಾನವನ್ನು, ನಂಬಲರ್ಹ ಅಥವಾ ನಂಬಿಕೆಗೆ ಅರ್ಹವಾದ ಅಥವಾ ವೈಜ್ಞಾನಿಕವಾದ ಜ್ಞಾನವನ್ನು ಕಂಡುಹಿಡಿಯಲು ಅಥವಾ ಸಾಧಿಸಲು ಮನುಷ್ಯನು ಕಂಡುಕೊಂಡಂತಹ ಅಥವಾ ಕಂಡುಕೊಳ್ಳಲ್ಪಟ್ಟಂತಹ ಒಂದು ಅತ್ಯಂತ ಶಕ್ತಿಶಾಲಿ ಒಂದು ಸಾಧನೆ ಯಾವುದಪ್ಪ ಅಂತಂದರೆ ಅದನ್ನು ಪ್ರಾಕಲ್ಪನೆ ಅಂತೇಳಿ ಕರಿತೀವಿ. ಪ್ರಾಕಲ್ಪನೆ ಅಂತಕ್ಕಂಥದ್ದು. ಪ್ರಾಕಲ್ಪನೆ ಎಂದರೇನು ಅವರ ವ್ಯಾಖ್ಯಾನಗಳನ್ನು ಬರೀಬೇಕಾಗಿರುತ್ತೆ. ಹೈಪೋಥಿಸಿಸ್ ಇಸ್ ದ ಮೋಸ್ಟ್ ಪವರ್ಫುಲ್ ಟೂಲ್ ಮ್ಯಾನ್ ಹ್ಯಾಸ್ ಇನ್ವೆಂಟೆಡ್ ಟು ಅಚೀವ್ ಡಿಪೆಂಡಬಲ್ ನಾಲೆಡ್ಜ್ ಅಂತಕ್ಕಂಥದ್ದು. ನೆಕ್ಸ್ಟ್ ಒನ್, ಅಕಾರ್ಡಿಂಗ್ ಟು G.A. ಲುಂಡ್ಬರ್ಗ್ ಅಂತಕ್ಕಂಥವ್ರು ಏನು ಹೇಳಿದ್ದಾರೆ ಅಥವಾ ಲುಂಡ್ಬರ್ಗ್ರವರ ಪ್ರಕಾರ ಪ್ರಾಕಲ್ಪನೆ ಅಂದರೆ ಏನು ಅಂತಕ್ಕಂಥದ್ದು. According to G.A. Lundberg, a hypothesis is a tentative generalization, the validity of which remains to be tested. It may be any hunch, imaginative idea or intuition whatsoever, which becomes the basis of action or investigation. ಅಂದರೆ ಇವನ ಪ್ರಕಾರ ಪ್ರಾಕಲ್ಪನೆ ಅಂದರೆ ಏನು ಅನ್ನೋದಕ್ಕೆ, ಪ್ರಾಕಲ್ಪನೆಯು ಒಂದು ಪ್ರತಿಪಾದನೆಯಾಗಿದೆ. ಅದರ ಸಿಂಧುತ್ವವನ್ನು ನಿರ್ಧರಿಸಲು ಅದನ್ನು ಪರೀಕ್ಷಿಸಬಹುದು ಅಂತಕ್ಕಂಥದ್ದು. ಅದರ ವ್ಯಾಲಿಡಿಟಿ ಅಂದರೆ ಸಿಂಧುತ್ವ ಅಂತಕ್ಕಂಥದ್ದು. ಅದರ ಸಾಮಾನ್ಯ ಸಿಂಧುತ್ವವನ್ನು ನಿರ್ಧರಿಸಲು ಅದನ್ನು ಪರೀಕ್ಷಿಸಬಹುದು. ಇದರ ವಿರುದ್ಧವಾಗಿ ಅಥವಾ ಸಾಮಾನ್ಯ ಜ್ಞಾನಕ್ಕೆ ಅನುಗುಣವಾಗಿ ಕಾಣಿಸಬಹುದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೇನೆ. ಅದು ವಿರುದ್ಧವಾಗಾದರೂ ಕಾಣಿಸ್ಬೋದು ಅಥವಾ ಅದಕ್ಕೆ ಸಾಮಾನ್ಯವಾಗಿ ಆದರೂ ಕೂಡ ಕಾಣಿಸ್ಬೋದು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು ಅಂತಕ್ಕಂಥದ್ದು. ಅಂದರೆ ಇದೊಂದು ತಾತ್ಕಾಲಿಕ ಸಾಮಾನ್ಯೀಕರಣ. ಪ್ರಾಕಲ್ಪನೆಯು ಒಂದು ತಾತ್ಕಾಲಿಕ ಸಾಮಾನ್ಯೀಕರಣವಾಗಿದ್ದು, ಹೈಪೋಥಿಸಿಸ್ ಈಸ್ ಎ ಟೆಂಟೇಟಿವ್ ಜನರಲೈಸೇಷನ್. ಪ್ರಾಕಲ್ಪನೆ ಅಂತಕ್ಕಂಥದ್ದು ಒಂದು ತಾತ್ಕಾಲಿಕ ಒಂದು ಸಾಮಾನ್ಯೀಕರಣವಾಗಿದ್ದು, ಇದು ಯಾವುದೇ ಒಂದು ಕಾಲ್ಪನಿಕ ಅಥವಾ ಕಲ್ಪನೆ ಅಥವಾ ಅಂತಃ ಪ್ರಜ್ಞೆಯಾಗಿರಬಹುದು. ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕಲ್ಪನೆ ಆಗಿರ್ಬೋದು, ಊಹೆ ಆಗಿರ್ಬೋದು ಅಥವಾ ಅಂತಃಪ್ರಜ್ಞೆ ಆಗಿರ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಇಟ್ ಮೇ ಬಿ ಎನಿ ಹಂಚ್ HUNCH ಅಂತಕ್ಕಂಥದ್ದು. ಅಂದರೆ ಇದು ಒಂದು ರೀತಿಯಾಗಿರ್ತಕ್ಕಂತಹ
ಗೊತ್ತಿಲ್ಲದೇ ಇರತಕ್ಕಂಥ ವಿಚಾರ ಅಂತಕ್ಕಂಥ ಮಾತನ್ನು ಹೇಳೋದು. ಆ್ಯಂಡ್ ದೆನ್ ಇಮ್ಯಾಜಿನೇಟಿವ್ ಐಡಿಯಾ, ಇದೊಂದು ಊಹೆನೂ ಆಗಿರ್ಬೋದು, ಕಲ್ಪನೆಯೂ ಕೂಡ ಆಗಿರ್ಬೋದು. ಆ್ಯಂಡ್ ದೆನ್ ಇಂಟ್ಯೂಷನ್ ಐಡಿಯಾ ಆರ್ ಇಂಟ್ಯೂಷನ್ ಅಥವಾ ಅಂತಃಪ್ರಜ್ಞೆ ಆಗಿರ್ಬೋದು ಅಂತಕ್ಕಂಥ ಮಾತನ್ನು ಕೂಡ ನಾವಿಲ್ಲಿ ಹೇಳ್ತೀವಿ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಇಂಟ್ಯೂಷನ್ ಅಂತಂದರೆ ಅವನ ಒಳಹರಿವು ಅಂತಕ್ಕಂಥ ಅಥವಾ ಸ್ವಯಂ ಪ್ರಕಾಶ ಅಂತಲೂ ಕೂಡ ನಾವು ಕರಿತೀವಿ. ಇಂಟ್ಯೂಷನ್ ಅಂತಂದರೆ ಅವನಲ್ಲಿ ಏನೋ ಒಳಹರಿವಿದೆ ಅಥವಾ ಸ್ವಯಂ ಪ್ರಕಾಶ ಅಥವಾ ಸಹಜ ಜ್ಞಾನ ಅಂತಲೂ ಕೂಡ ಇಲ್ಲಿ ಕರಿತೀವಿ. ಇಂಟ್ಯೂಷನ್ ಅವನ ಒಳಗಡೆ ಇರ್ತಕ್ಕಂಥದ್ದು, ವಾಟ್ಸ್ ಎವರ್ ವಿಚ್ ಬಿಕಮ್ಸ್ ದ ಬೇಸಿಸ್ ಆಫ್ ಆ್ಯಕ್ಷನ್ ಆರ್ ಇನ್ವೆಸ್ಟಿಗೇಷನ್. ಅಂದರೆ ಇದು ಪ್ರಾಕಲ್ಪನೆ ಅಂತಕ್ಕಂಥದ್ದು ಒಂದು ಊಹೆ ಅಥವಾ ಕಲ್ಪನೆ ಅಥವಾ ಅವನ ಅಂತಃಪ್ರಜ್ಞೆ ಅಥವಾ ಅವನಲ್ಲಿರ್ತಕ್ಕಂಥ ಒಂದು ಸುಪ್ತ ಪ್ರತಿಭೆ ಆಗಿರ್ಬೋದು. ಅದು ಕ್ರಿಯೆಯ ಅಥವಾ ತನಿಖೆಯ ಆಧಾರವಾಗಿರುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅದು ಕ್ರಿಯೆ ಆನ್ ದ ಬೇಸಿಸ್ ವಿಚ್ ಬಿಕಮ್ಸ್ ದ ಬೇಸಿಸ್ ಆಫ್ ಆ್ಯಕ್ಷನ್ ಆರ್ ಇನ್ವೆಸ್ಟಿಗೇಷನ್. ಅಂದರೆ ಅವನಲ್ಲಿ ಈಗ ಉದಾಹರಣೆಗೆ ಒಬ್ಬ ಸಂಶೋಧಕ ಯಾವನ ಒಂದು ಕಲ್ಪನೆ ಮಾಡ್ಕೊಳ್ತಾನೆ, ಯಾವುದ್ರ ಬಗ್ಗೆ, ಕೋವಿಡ್-19 ಪ್ಯಾಂಡಮಿಕ್ ಬಗ್ಗೆ ಒಂದು ಊಹೆ ಮಾಡ್ಕೊಳ್ತಾನೆ. ಇದರಿಂದ ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ ಅಂತಕ್ಕಂಥದ್ದು. ಆದರೆ ಅವನು ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಮಾಹಿತಿದಾರರನ್ನ ಭೇಟಿಯಾಗಿ ಅವರಿಂದ ಮಾಹಿತಿಯನ್ನು ತೆಗೆದುಕೊಂಡಾಗ ಅದರಲ್ಲಿ ಬಹಳಷ್ಟು ಜನ ಅಥವಾ ಎಲ್ಲರೂ ಕೂಡ ಹೌದು ನಾವು ಭಯಪಟ್ಟಿದ್ದೀವಿ ಅಂತಂದರೆ ಅದು ಸರಿಯಾದ ಉತ್ತರ, ಭಯಪಟ್ಟಿಲ್ಲ ಅಂದರೆ ಅದು ಸರಿಯಾದ ಉತ್ತರ ಅಲ್ಲ. ಅಂದರೆ ಇವನು ಆ ಥರ ಇಮ್ಯಾಜಿನೇಷನ್ ಮಾಡ್ಕೊಳ್ತಾನಲ್ಲ, ಅದೇ ಅವನಲ್ಲಿರ್ತಕ್ಕಂಥ ಇಂಟ್ಯೂಷನ್ ಅಂತ ಹೇಳಿ ಕರಿತೀವಿ. ಅಥವಾ ಇಮ್ಯಾಜಿನೇಟಿವ್ ಅಥವಾ ಅಂಚ್ ಅಂತಕ್ಕಂಥದ್ದು ಅದು ಒಂದು ಕ್ರಿಯೆ ಅಥವಾ ತನಿಖೆಯ ಆಧಾರವಾಗಿರುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಅಂದರೆ ಅವನು ಹೇಳಿದ ತಕ್ಷಣವೇ ಆಗಲ್ಲ, ಅದನ್ನು ನಾವು ಅದರ ಆಧಾರದ ಮೇಲೆ ತನಿಖೆಯನ್ನು ಮಾಡಬೇಕಾಗಿರುತ್ತೆ. ಅದನ್ನೇ GL ಲುಂಡ್ಬರ್ಗ್ ಅಂತಕ್ಕಂಥವ್ರು ಪ್ರಾಕಲ್ಪನೆ ಅಂತ ಹೇಳಿ ಕರೀತಾರೆ. ಪ್ರಾಕಲ್ಪನೆ ಅಂತಂದರೆ GL ಲುಂಡ್ಬರ್ಗ್ರವರ ಪ್ರಕಾರ ಇದು ಒಂದು ತಾತ್ಕಾಲಿಕ ಸಾಮಾನ್ಯೀಕರಣವಾಗಿದ್ದು ಅದರ ಸಿಂಧುತ್ವವನ್ನು ಪರೀಕ್ಷಿಸಬೇಕಾಗಿರುತ್ತದೆ. ಅದರ ಸಿಂಧುತ್ವ ಅದು ಸರಿನಾ ತಪ್ಪ ಅಂತ, ಇದು ಸಾಮಾನ್ಯ ಹೇಳಿಕೆ. ಅದರ ಸಿಂಧುತ್ವವನ್ನು, ವ್ಯಾಲಿಡಿಟಿಯನ್ನು ಚೆಕ್ ಮಾಡಬೇಕು. ಇದು ಯಾವುದೇ ಒಂದು ಕಾಲ್ಪನಿಕ ಕಲ್ಪನೆ ಅಥವಾ ಊಹೆ ಅಥವಾ ಅಂತಃಪ್ರಜ್ಞೆ ಅಥವಾ ಅವನಲ್ಲಿರ್ತಕ್ಕಂಥ ಒಳ ಅರಿವು ಆಗಿರ್ಬೋದು. ಇದು ಆ ಒಳ ಅರಿವು ಅಥವಾ ಅವನಲ್ಲಿರ್ತಕ್ಕಂತಹ ಏನು ಪ್ರತಿಭೆ ಇದೆ ಅದನ್ನು ಅವನು ಹೇಳಿರ್ತಕ್ಕಂಥ ವ್ಯಾಖ್ಯಾನಗಳಂತಕ್ಕಂಥದ್ದು ಏನಿದೆ ಅಥವಾ ಅವನು ರೂಪಿಸ್ಕೊಂಡಿರ್ತಕ್ಕಂಥ ಪ್ರಕಲ್ಪನೆ ಏನಿದೆ ಅದು ಆ ಕ್ರಿಯೆಗೆ ಒಳಪಡಬೇಕು ಮತ್ತು ಅದು ತನಿಖೆಗೆ ಆಗಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾನೆ. ತನಿಖೆಯ ಆಧಾರವಾಗಿರುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹೇಳ್ತಾರೆ ಅಂತಕ್ಕಂಥದ್ದು. ನೆಕ್ಸ್ಟ್ ಒನ್, ಅಕಾರ್ಡಿಂಗ್ ಟು W. Gould and Hatt, according to W. Gould and P.K. Hatt, a hypothesis is a proposition. Hypothesis is a proposition which can be put to test to determine its validity. It may seem contrary to or in accordance with common sense. A hypothesis is a proposition which can be put to test to determine its validity. It may seem contrary to or in accordance with common sense. ಅಂದರೆ ಇಲ್ಲಿ ಗೂಡ್ ಆ್ಯಂಡ್ ಹ್ಯಾಟ್ ಅವರ ಪ್ರಕಾರ ಪ್ರಾಕಲ್ಪನೆ ಅಂದರೆ ಏನು ಅಂತ ಇದು ಭಾಳ ಸರಳವಾಗಿರ್ತಕ್ಕಂಥ ಒಂದು ಹೇಳಿಕೆ. ಗೂಡ್ ಆ್ಯಂಡ್ ಹ್ಯಾಟ್ ಅವರ ಪ್ರಕಾರ ಪ್ರಾಕಲ್ಪನೆ ಅಂದರೆ ಏನಪ್ಪ ಅಂದರೆ, ಪ್ರಾಕಲ್ಪನೆ ಅದರ ಸತ್ಯಾಸತ್ಯತೆಯನ್ನು ಪರೀಕ್ಷೆಗೆ ಒಳಪಡಿಸಬಹುದಾದ ಒಂದು ಪ್ರಸ್ತಾವನೆ ಅಥವಾ ಹೇಳಿಕೆ. ಅದರ ಸತ್ಯಾಸತ್ಯತೆಯನ್ನು ಪರೀಕ್ಷೆಗೆ ಒಳಪಡಿಸಬಹುದಾದ ಒಂದು ಪ್ರಸ್ತಾವನೆ ಅಥವಾ ಒಂದು ಹೇಳಿಕೆ. ಇಟ್ ಈಸ್ ಎ ಸ್ಟೇಟ್ಮೆಂಟ್. Hypothesis is a statement or it is a proposition. ಅಂತಕ್ಕಂಥದ್ದು ಇದು ಒಂದು ಪ್ರಸ್ತಾವನೆ ಮುಂದಿಟ್ಟಿದ್ದಾರೆ. ಆ ಪ್ರಸ್ತಾವನೆ ಇನ್ನೂ ಪರೀಕ್ಷೆಗೆ ಒಳಪಟ್ಟಿಲ್ಲ, ಅದರ ಸತ್ಯಾಸತ್ಯತೆಯನ್ನು ಕಂಡುಕೊಂಡಿಲ್ಲ. ಹಾಗಾಗಿ ಆ ಪ್ರಸ್ತಾವನೆ ಅಂತಕ್ಕಂಥದ್ದು ಪರೀಕ್ಷೆಗೆ ಒಳಪಡಿಸಬಹುದಾದ ಒಂದು ಪ್ರಸ್ತಾವನೆ ಅಥವಾ ಒಂದು ಹೇಳಿಕೆನೇ ಪ್ರಾಕಲ್ಪನೆ ಅಂತೇಳಿ ಕರಿತೀವಿ. ಒಂದು ಪ್ರಾಕಲ್ಪನೆ ಅಂತಕ್ಕಂಥ ಅಂದರೆ ಇಲ್ಲಿ ಈ ಪ್ರಾಕಲ್ಪನೆ ಅಂತಕ್ಕಂಥದ್ದು ಏನಾಗಿದೆ, ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪರೀಕ್ಷೆಗೆ ಒಳಪಟ್ಟಿಲ್ಲ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಪರೀಕ್ಷೆಗೆ ಒಳಪಟ್ಟಿಲ್ಲ ಅಂದರೆ ಪರೀಕ್ಷೆಗೆ ಒಳಗಾಗಿರದ ಒಂದು ಪ್ರಸ್ತಾವನೆ ಅಂತಕ್ಕಂಥ ಮಾತನ್ನಲ್ಲೂ ಕೂಡ ನಾವಿಲ್ಲಿ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಒನ್,
ರೂಮೆಲ್, ಎ ಹೈಪೋಥಿಸಿಸ್ ಈಸ್ ಎ ಸ್ಟೇಟ್ಮೆಂಟ್ ಕೇಪಬಲ್ ಆಫ್ ಬೀಯಿಂಗ್ ಟೆಸ್ಟೆಡ್ ಆ್ಯಂಡ್ ದೇರ್ ಬೈ ವೆರಿಫೈಡ್ ಆರ್ ರಿಜೆಕ್ಟ್ ಅಂತಕ್ಕಂಥದ್ದು. ವೆರಿಫೈಡ್ ಆರ್ ರಿಜೆಕ್ಟ್ ಅಂದರೆ ರೂಮೆಲ್ ಅಂತಕ್ಕಂಥವನು ಏನು ಹೇಳ್ತಾನಪ್ಪ ಅಂದರೆ ಪ್ರಾಕಲ್ಪನೆ ಅಂತಕ್ಕಂಥದ್ದು ಅಂದರೆ ಏನಪ್ಪ ಅಂದರೆ ಪ್ರಾಕಲ್ಪನೆಯು ಪರೀಕ್ಷಿಸಲ್ಪಟ್ಟ ಮತ್ತು ಅಲ್ಲಿ ಪರಿಶೀಲಿಸಿದ ಅಥವಾ ತಿರಸ್ಕರಿಸಿದ ಸಾಮರ್ಥ್ಯವಿರುವ ಒಂದು ಹೇಳಿಕೆಯಾಗಿದೆ ಅಂತ ಹೇಳ್ತಾನೆ. ಅಕಾರ್ಡಿಂಗ್ ಟು ರೂಮೆಲ್, ಹೈಪೋಥಿಸಿಸ್ ಇಸ್ ಎ ಸ್ಟೇಟ್ಮೆಂಟ್ ಕೇಪಬಲ್ ಆಫ್ ಬೀಯಿಂಗ್ ಟೆಸ್ಟೆಡ್ ಆ್ಯಂಡ್ ದೇರ್ ಬೈ ವೆರಿಫೈಡ್ ಆರ್ ರಿಜೆಕ್ಟೆಡ್. ಅಂದರೆ ಅವನು ವೆರಿಫೈ ಆಗಿರ್ಬೋದು ಅಥವಾ ವೆರಿಫೈಡ್ ಆಗಿರ್ಬೋದು ಅಥವಾ ರಿಜೆಕ್ಟ್ ಆಗಿರ್ಬೋದು. ಇಟ್ ಈಸ್ ಎ ಟೆಸ್ಟೆಡ್ ಅಂದರೆ ಪ್ರಾಕಲ್ಪನೆ ಅಂತಕ್ಕಂಥದ್ದು ಪರೀಕ್ಷಿಸಲ್ಪಟ್ಟ ಅಥವಾ ಪರಿಶೀಲಿಸಿದ ಒಂದು ಹೇಳಿಕೆಯಾಗಿರುತ್ತೆ. ಅದನ್ನು ತಿರಸ್ಕರಿಸುವ ಸಾಮರ್ಥ್ಯವಿರುವ ಹೇಳಿಕೆಯಾಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಪರೀಕ್ಷಿಸಲ್ಪಟ್ಟ ಮತ್ತು ಅಲ್ಲಿ ಪರಿಶೀಲಿಸಿದ ಅಥವಾ ತಿರಸ್ಕರಿಸುವ ಸಾಮರ್ಥ್ಯವಿರುವ ಹೇಳಿಕೆಯಾಗಿದೆ. ಅಂದರೆ ಈ ಪ್ರಾಕಲ್ಪನೆ ಅಂತಕ್ಕಂಥದ್ದು ಏನಿದೆ, ಪ್ರಾಕಲ್ಪನೆಯನ್ನು ಪರಿಶೀಲಿಸಿದ್ದಾದಮೇಲೆ ಪರೀಕ್ಷೆಗೊಳಿಸ್ಪಟ್ಟಾಗ ಅದನ್ನು ಅವನು ಸ್ವೀಕಾರ ಮಾಡಬಹುದು ಅಥವಾ ತಿರಸ್ಕಾರಲ್ಲೂ ಕೂಡ ಮಾಡಬಹುದು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಇವನು ರೂಮೆಲ್ ವ್ಯಕ್ತಪಡಿಸ್ತಾನೆ. ಆ್ಯಂಡ್ ನೆಕ್ಸ್ಟ್ ಒನ್, ಅಕಾರ್ಡಿಂಗ್ ಟು ಜಾನ್ ಡಬ್ಲ್ಯೂ ಬೆಸ್ಟ್, ಇಟ್ ಈಸ್ ಎ ಶೇರ್ಡ್ ಗೆಸ್ ಆರ್ ಇನ್ಫಾರ್ಮೇಷನ್ಸ್ it is a shared guess or inference that is formulated and provisionally adopted to explain observed facts or conditions and to guide in further investigation. ಶೇರ್ಡ್ ಅಂತಕ್ಕಂಥದ್ದು, ಶೇರ್ಡ್ ಅಂದರೆ ಇಲ್ಲಿ ಚುರುಕು ಅಥವಾ ಬುದ್ಧಿವಂತ ಅಥವಾ ಬುದ್ಧಿವಂತಿಕೆಯ ಅಥವಾ ಚಾಣಾಕ್ಷ ಅಂತ ಹೇಳಿ ಕರಿತೀವಿ. ಇನ್ಫರೆನ್ಸಸ್ ಅಂತ ಅಂದರೆ ಊಹೆ ಅಥವಾ ಕಲ್ಪನೆ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಎ ಶೇರ್ಡ್ ಆರ್ ಇನ್ಫರೆನ್ಸಸ್ ಅಂದರೆ ಅಸಂಪ್ಷನ್ ಅಂತಕ್ಕಂಥ. ಇನ್ಫರೆನ್ಸಸ್ ಮೀನ್ಸ್ ಅಸಂಪ್ಷನ್. ಇಟ್ ಈಸ್ ಎ ಟೆಂಟೇಟಿವ್ ಅಂತಕ್ಕಂಥ ಅಂದರೆ ಊಹೆ ಅಥವಾ ಕಲ್ಪನೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಶೇರ್ಡ್ ಅಂತ ಅಂದರೆ ಗೆಸ್ ಅಂದರೆ ಇಲ್ಲಿ ಚಾಣಾಕ್ಷ, ಚುರುಕು, ಬುದ್ಧಿವಂತಿಕೆ ಅಂತ ಹೇಳಿ ಕರಿತೀವಿ. ಅಂದರೆ ಇಲ್ಲಿ ಜಾನ್ ಡಬ್ಲ್ಯೂ ಬೆಸ್ಟ್ರವರ ಪ್ರಕಾರ ಇದು ಚತುರ ಅಥವಾ ಚಾಣಾಕ್ಷನ ಒಂದು ಹೇಳಿಕೆಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಥವಾ ಒಬ್ಬ ಚತುರನು ಅಥವಾ ಚಾಣಾಕ್ಷನ ಊಹೆ ಅಥವಾ ಅನುಮಾನ ಅಂತ ಕೂಡ ಕರಿತೀವಿ. ಊಹೆ ಅಥವಾ ಅನುಮಾನವಾಗಿದೆ. ಇದನ್ನು ಗಮನಿಸಿದ ಸಂಗತಿಗಳು ಅಥವಾ ಷರತ್ತುಗಳನ್ನು ವಿವರಿಸಲು ಮತ್ತು ಹೆಚ್ಚಿನ ತನಿಖೆಯಲ್ಲಿ ಮಾರ್ಗದರ್ಶನ ನೀಡಲು ರೂಪಿಸಲಾದ ಒಂದು ತಾತ್ಕಾಲಿಕವಾಗಿ ಅಳವಡಿಸಿಕೊಂಡಂತಹ ಒಂದು ಹೇಳಿಕೆಯಾಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಇದೊಂದು ತಾತ್ಕಾಲಿಕವಾಗಿ ಅಳವಡಿಸಿಕೊಂಡಿರ್ತಕ್ಕಂಥ ಒಂದು ಹೇಳಿಕೆ. ಇದು ಫೈನಲ್ ಅಲ್ಲ, ಇದು ತಾತ್ಕಾಲಿಕವಾಗಿ ಅಳವಡಿಸಿಕೊಂಡಂತಹ ಒಂದು ಹೇಳಿಕೆಯಾಗಿದೆ ಅಂತಕ್ಕಂಥದ್ದು. ಅಂದರೆ ಈ ಜಾನ್ ಡಬ್ಲ್ಯೂ ಬೆಸ್ಟ್ರವರ ಪ್ರಕಾರ ಒಬ್ಬ ಚಾಣಾಕ್ಷ ಅಥವಾ ಚತುರನು ಮಾಡಿಕೊಂಡಿರ್ತಕ್ಕಂಥ ಊಹೆ ಅಥವಾ ಅವನಿಗಿಂದ ಕೆಲವೊಂದು ಸಂಗತಿಗಳನ್ನು ಅಥವಾ ಷರತ್ತುಗಳನ್ನು ಗಮನಿಸಿ, ವಿವರಿಸಿ ಮತ್ತು ಹೆಚ್ಚಿನ ಒಂದು ತನಿಖೆಯಲ್ಲಿ ಮಾರ್ಗದರ್ಶನ ನೀಡಲು ರೂಪಿಸಲಾಗಿರ್ತಕ್ಕಂತಹ ತಾತ್ಕಾಲಿಕ ಹೇಳಿಕೆಗಳನ್ನು ನಾವೇನಂತ ಕರಿತೀವಿ, ಪ್ರಾಕಲ್ಪನೆ ಅಂತ ಕರಿತೀವಿ ಅಂತಕ್ಕಂಥ ಮಾತನ್ನು ಜಾನ್ ಡಬ್ಲ್ಯೂ ಬೆಸ್ಟ್ ಅಂತಕ್ಕಂಥವ್ನು ಹೇಳ್ತಾನೆ.